150 100 to 150 ಇರಬೇಕು. 160 ಇದೆ, ತೊಂದರೆ ಇಲ್ಲ. ಎಷ್ಟು ನಾವು ಮಿನರಲ್ಸ್ನ ಇದರಲ್ಲಿ ಇಡ್ತೀವಿ, ಇದೆಲ್ಲ ಮಿನರಲ್ ಅಂತ ಹೇಳ್ತೀವಿ. ಓಕೆ, 160 ಇದೆ, 160 150 ರೇಂಜಲ್ಲಿ ಇದೆ. ಇದೆ ನೋಡಿ ಕೆಂಗನ್ ವಾಟರ್ ಸೆಟಪ್. ಮೇಲೆ ಕೆಂಗನ್ ವಾಟರ್ ಫಿಟ್ ಆಗಿದೆ, ಕೆಳಗಡೆ ಅಂಡರ್ ಸಿಂಕ್ ಮಾಡಲ್ ಇದೆ. ಓಕೆ, ಅಂಡರ್ ಸಿಂಕ್ ಹಾಕಿದ್ರೆ ಸ್ಟೋರೇಜ್ ಎನಿ ಟೈಮ್ ಇರುತ್ತೆ, ಪ್ರೆಷರ್ ಚೆನ್ನಾಗಿ ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ ಅಂಡರ್ ಸಿಂಕ್ ಹಾಕೋದು. ಅದು ಅಂಡರ್ ಸಿಂಕು ಲೆಫ್ಟ್ ಅಲ್ಲಿ ಇರೋದು, ರೈಟ್ ಅಲ್ಲಿ ಇರೋದು ಸ್ಟೋರೇಜ್ ಟ್ಯಾಂಕು. ಇದು ದೊಡ್ಡ ಸ್ಟೋರೇಜ್ ಟ್ಯಾಂಕ್ ಆಗಿದೆ. ದೊಡ್ಡದು ಅಂದ್ರೆ ನಿಮಗೆ ಸ್ಟೋರೇಜ್ ಕೆಪಾಸಿಟಿ ಬಂದು 40 ಲೀಟರ್, 25-26 ಲೀಟರ್ ಔಟ್ಪುಟ್ ಸ್ಟೋರೇಜ್ ವಾಟರ್ ಸಿಗುತ್ತೆ, RO ವಾಟರ್. ಇದೆ ಕೆಂಗನ್ ಮಿಷಿನು. ಇದು ಕಂಪ್ಲೀಟ್ ಸೆಟಪ್ ಮಾಡಿದೆ ನೋಡಿ ಯಾವ ತರ ಅಂತ ನೋಡ್ಕೊಳ್ಳಿ. ಕೆಂಗನ್ ಮಿಷನ್ ಇನ್ಸ್ಟಾಲ್ ಆಗಿರೋದು. ಇಲ್ಲಿಂದ ಸಿಂಟೆಕ್ಸ್ ಇಂದ ಕನೆಕ್ಷನ್ ಬಂದಿರುವಂಥದ್ದು. ಒಂದು ಪೈಪ್ ಏನಿದೆ ಆ ಪೈಪು RO ಮಿಷಿನಿಗೆ ಹೋಗಿದೆ, RO ಪ್ಯೂರಿಫೈರಿಗೆ ಬಂದಿದೆ. RO ಪ್ಯೂರಿಫೈರಿಗೆ ಬಂದಿದೆ ನೋಡಿ. RO ಪ್ಯೂರಿಫೈರ್ ಅಲ್ಲಿ ಕನೆಕ್ಟ್ ಆಗಿದೆ. ಬ್ಲೂ ವಾಟರ್ ಇರೋದು, ಬ್ಲೂ ಪೈಪ್ ಇರೋದು ನಿಮಗೆ ವೇಸ್ಟ್ ವಾಟರ್ ಹೋಗಿದೆ. ಮತ್ತೆ ಮೇಲ್ಗಡೆದು ಕನೆಕ್ಷನ್ ಇದೆ ನೋಡಿ. ಮೇಲ್ಗಡೆ ವೈಟ್ ಪೈಪ್ ಬಂದು ಇನ್ಪುಟ್ ಬಂದಿರೋದು, ಬ್ಲೂ ವಾಟರ್ ಔಟ್ಪುಟ್ ರಿಜೆಕ್ಟ್ ವಾಟರ್ ಹೋಗಿರೋಂಥದ್ದು. ಇನ್ನೊಂದು ಪೈಪು ತಗೊಂಡಿದೆ, ಅದರಿಂದ ಇದೆ ಪ್ಯೂರಿಫೈಡ್ ವಾಟರ್. ಪ್ಯೂರಿಫೈಡ್ ವಾಟರ್ ಬಂದು T ಕನೆಕ್ಷನ್ ಆಗಿದೆ. T ಕನೆಕ್ಷನ್ ಆಗಿ ಅಂಡರ್ ಸಿಂಕ್ ಟ್ಯಾಂಕ್ ಸ್ಟೋರೇಜ್ ಟ್ಯಾಂಕ್ ಹೋಗಿದೆ, ಅಂಡರ್ ಸಿಂಕ್ ಸ್ಟೋರೇಜ್ ಟ್ಯಾಂಕ್. ಓಕೆ, ಇನ್ನೊಂದು ಪೈಪು T ಕನೆಕ್ಷನ್ ಆಗಿರೋದು ನಾವು ವಾಟರ್ ಚೆಕ್ ಮಾಡಕ್ ಬಿಟ್ಟಿದೆ. ಮೇನ್ ಒಂದು T ಕನೆಕ್ಷನ್ ಹಾಕಿ ವೈಟ್ ಪೈಪ್ ಮೇಲೆ ಹೋಗಿದೆಯಲ್ಲ, ಆ ಪೈಪೇ ಅಲ್ಲಿಂದ ನೋಡಿ ಹೋಲ್ ಹಾಕಿ ಇಲ್ಲಿ ಮೇಲ್ಗಡೆ ತಗೊಂಡಿದೆ. ಇಲ್ಲಿಂದ ಕೆಂಗನ್ ಮಿಷಿನಿಗೆ ಬಂದಿದೆ. ಕೆಂಗನ್ ಮಿಷಿನ್ ಕಂಟ್ರೋಲ್ ಕೊಟ್ಟಿದೆ ನೋಡಿ. ಇಲ್ಲಿ ಕೆಳಗಿಂದ ಬಂದು ಇದು ಕಂಟ್ರೋಲಿಂಗ್ ಆನ್ ಅಂಡ್ ಆಫ್ ವಾಲ್. ಆನ್ ಅಂಡ್ ಆಫ್ ವಾಲ್ ಇನ್ಪುಟ್. ಇದು ಕೆಂಗನ್ ಮಿಷಿನಿಗೆ ಇನ್ಪುಟ್. ಔಟ್ಪುಟ್ RO ಪ್ಯೂರಿಫೈರ್ ತಾನೆ ಎರಡು ಬರುತ್ತೆ. ಇದಕ್ಕೆ ಮೇಲ್ಗಡೆ ಕೆಂಗನ್ ವಾಟರ್, ಕೆಳಗಡೆ ಅಸಿಡಿಕ್ ವಾಟರ್ ಬರುವಂಥದ್ದು. ಓಕೆ, ತುಂಬಾ ಸಿಂಪಲ್ ಇರುತ್ತೆ. ಇದಕ್ಕೆ ಕಂಪಲ್ಸರಿ ಅಂಡರ್ ಸಿಂಕ್ ಹಾಕಿದ್ರೆ ಬೆಟರ್. ಆ ಉದ್ದೇಶಕ್ಕೆ ಅಂಡರ್ ಸಿಂಕ್ನೇ ಸಜೆಸ್ಟ್ ಮಾಡ್ತೀವಿ. ಇಲ್ಲಾಂದ್ರೆ ಇದಕ್ಕೆ ಪ್ರೆಷರ್, ಇದರಲ್ಲಿ RO ತರ ಮೋಟರ್ ಆಗಲಿ ಅದೆಲ್ಲ ಏನು ಇರೋದಿಲ್ಲ. ಇದರಲ್ಲಿ ಪ್ರೆಷರ್ ಇರೋದಿಲ್ಲ. ಇದರಲ್ಲಿ ಟೈಟಾನಿಯಂ ಪ್ಲೇಟ್ ಏನು ಹೇಳಿದೆ, ಟೈಟಾನಿಯಂ ಪ್ಲೇಟು ಪ್ಲಸ್ ಪ್ಲಾಟಿನಮ್ ಕೋಟೆಡ್ ಪ್ಲೇಟ್ಸ್ ಇರುತ್ತೆ. 7 ಪ್ಲೇಟ್ ಮಿಷಿನ್ ಇದು. ಇದರಲ್ಲಿ ಪ್ರೆಷರ್ ಇಲ್ದಲೇ ಇರೋದ್ರಿಂದ ಕಂಪಲ್ಸರಿ ಪ್ರೆಷರ್ ಟ್ಯಾಂಕ್ ಹಾಕಿದ್ರೆ ಪದೇ ಪದೇ ಪ್ರೆಷರ್ ಕಡಿಮೆ ಜಾಸ್ತಿ ಆಗೋದು ಅವಾಯ್ಡ್ ಆಗುತ್ತೆ. ಬೇರೆ ಮೋಟರ್ ಇಡೋಂಥ ನೆಸೆಸಿಟಿ ಇರಲ್ಲ. ಪ್ರೆಷರ್ ಪಂಪ್ ಕಂಪಲ್ಸರಿ, ಅಂಡರ್ ಸಿಂಕು ಆಲ್ಮೋಸ್ಟ್ ಕಂಪಲ್ಸರಿ. ಬೇರೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ವಿತೌಟ್ ಅಂಡರ್ ಸಿಂಕ್ ಮಾಡೋದಾದ್ರೆ ಏನಾಗುತ್ತೆ, ಅದರಿಂದ ಪ್ರಾಬ್ಲಮ್ ಏನಾಗುತ್ತೆ ಅನ್ನೋದು ಒಂದು ತಿಳ್ಕೊಳ್ಳಿ. ಈಗಿದು ನಮ್ಮ ಏನು ಶಾಪಲ್ಲಿ ಹಾಕಿರೋದು ತೋರಿಸ್ತಾ ಇರೋದು ನಿಮಗೆ. ಮತ್ತೆ ಇದರಲ್ಲಿ ನೋಡಿ TDS ಕಂಟ್ರೋಲರು, ಮ್ಯಾನ್ಯುವಲ್ TDS ಕಂಟ್ರೋಲರು ಔಟ್ ಸೈಡ್ ಫಿಟ್ ಮಾಡಿದೆ. ಇನ್ ಕೇಸ್ ಏನಾರ TDS ಹೆಚ್ಚು ಕಮ್ಮಿ ಆಯಿತು ಅಂದರೆ ಅದರಲ್ಲಿ ಅಡ್ಜಸ್ಟ್ ಮಾಡಲಿಕ್ಕೆ ಈ ಇನ್ಪುಟ್ ಔಟ್ಪುಟ್ ಎಷ್ಟು ಬರ್ತಾ ಇದೆ ಅಂತ ತೋರಿಸ್ತೀನಿ ನಿಮಗೆ. ನಾವು ಎಷ್ಟು ಕೆಂಗನ್ ವಾಟರಲ್ಲಿ ಎಷ್ಟು TDS ಇಡಬೇಕು ಅನ್ನೋದನ್ನ ನೋಡ್ಕೊಳ್ಳಿ. RO ವಾಟರ್ ಪ್ಯೂರಿಫೈರ್ಗಿಂತನೂ TDS ಲೆವೆಲ್ ಜಾಸ್ತಿ ಇರಬೇಕು ಇದರಲ್ಲಿ. ಓಕೆ, ನೋಡಿ ಈಗ RO ಇಂದ ಬರ್ತಾ ಇರೋದು, ಇದು ಸಿಂಟೆಕ್ಸ್ ಇಂದ ಬರ್ತಾ ಇರೋಂಥದ್ದು TDS ನೋಡ್ಕೊಳ್ಳಿ ಎಷ್ಟು ಬರ್ತಾ ಇದೆ ಅಂತ ಹೇಳಿ. ಇದು ಸಿಂಟೆಕ್ಸ್ ಇಂದ ಬರ್ತಾ ಇರೋಂಥದ್ದು ವಾಟರು. ಇದು ನೋಡಿ TDS ಲೆವೆಲ್ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ. ಕೂತಿಲ್ಲ ಅದು, ಒಂದು ನಿಮಿಷ. ಈಗ ನೋಡಿ ಕಾಣ್ತಾ ಇದೆ.
ಎಷ್ಟಿದೆ ನೋಡಿ, 450. ಓಕೆ, 450 ಇದೆ. ಯಾವುದು? ಟ್ಯಾಪ್ ವಾಟರು 450 ಇದೆ. ಈಗ ಕೆಂಗನ್ ವಾಟರ್ ಎಷ್ಟು ಬರುತ್ತೆ ಅಂತ ನೋಡಿ, ಆನ್ ಮಾಡಿ ತೋರಿಸ್ತೀನಿ. ಇದೆ ಆನು. ಇದು ಆನ್ ಮಾಡಿದ್ರೆ ಕೆಂಗನ್ ಆನ್ ಆಗಿದೆ, ಕೆಂಗನ್ ಮಿಷಿನು. ಇದರಲ್ಲಿ ಬಂದು ನಿಮಗೆ 9.5 pH ಇಟ್ಟಿದೆ ನೋಡಿ. 2 ವಾಟರ್ ಬರುತ್ತೆ ಇದರಲ್ಲಿ, ಮೇಲೊಂದು ಕೆಳಗೊಂದು. RO ವಾಟರ್ ಪ್ಯೂರಿಫೈರ್ ತರನೇ ಮೇಲೆ ಬರುತ್ತೆ, ಮೇಲೆ ಒಂದು ಕೆಳಗಡೆ ಒಂದು. ಇದು ಮೇಲ್ಗಡೆ ಬರ್ತಾರಂಥದ್ದು ಕೆಂಗನ್ ವಾಟರ್, ಕೆಳಗಡೆ ಬರೋದು ಅಸಿಡಿಕ್ ವಾಟರ್. ಓಕೆ, ನಮಗೆ ಈಗ ಅಸಿಡಿಕ್ ವಾಟರ್ ಬೇಡ, ಕೆಂಗನ್ ವಾಟರ್ ಅಷ್ಟೇ ಬೇಕಾಗಿರೋದು. ಈಗ ವಾಲ್ ಆಫ್ ಮಾಡ್ಬಿಡಿ. ಇದು ಕೆಂಗನ್ ವಾಟರ್ ಇದೆ. ಕೆಂಗನ್ ವಾಟರ್ TDS ಎಷ್ಟಿದೆ ಅಂತ ನೋಡೋಣ. ಬೇಡ, ಗ್ಲಾಸ್ ಅಲ್ಲೇ ತೋರಿಸ್ತೀನಿ ನೋಡಿ ನಿಮಗೆ. ಈ ಕೆಂಗನ್ ಮಿಷಿನ್ ಆನ್ ಮಾಡ್ತಾ ಇದ್ದೀನಿ. ಈಗ ಆನ್ ಆಗಿದೆ. ಇದೆ ಕೆಂಗನ್ ವಾಟರ್. ಇದರಲ್ಲಿ TDS ಎಷ್ಟು ತೋರಿಸುತ್ತೆ ಅಂತ ನೋಡಿ. $164. $130 ಇಟ್ಟಿತ್ತು ಆಕ್ಚುಲಿ. 130, 150, 160. ನಮಗೆ ಎಷ್ಟು 200 ವರ್ಗು ಇಡ್ಬೋದು. 150, 100 to 150 ಇರಬೇಕು. 160 ಇದೆ, ತೊಂದರೆ ಇಲ್ಲ. ಎಷ್ಟು ನಾವು ಮಿನರಲ್ಸ್ನ ಇದರಲ್ಲಿ ಇಡ್ತೀವಿ, ಇದೆಲ್ಲ ಮಿನರಲ್ ಅಂತ ಹೇಳ್ತೀವಿ. ಓಕೆ, 160 ಇದೆ, 160, 150 ರೇಂಜಲ್ಲಿ ಇದೆ. ನೋಡಿ, ಇನ್ನೊಂದ್ಸರಿ ಚೆಕ್ ಮಾಡಿ ತೋರಿಸ್ತೀನಿ. ಹೋಲ್ಡ್ ಮಾಡಿದೆ ನೋಡಿ. 159, ತೊಂದರೆ ಇಲ್ಲ. 159 ವರ್ಗು ಇಡ್ಬೋದು. 200 ವರ್ಗು ಹೇಳೋದಲ್ಲ, 200, 250 ಜಾಸ್ತಿ ಆಗುತ್ತೆ. 200, 150 ಓಕೆ. 150 ನಿಯರ್. 100 to 150 ಬೆಟರ್. ನಿಮಗೆ RO ವಾಟರ್ ಪ್ಯೂರಿಫೈರ್ ಅಲ್ಲಿ ನಿಮಗೆ ಈ TDS ಇಟ್ರೆ ನೀರು ಕುಡಿಲಿಕ್ಕೆ ಬರಲ್ಲ, ಅಷ್ಟೊಂದು ಹೆಲ್ತಿ ಆಗಿರಲ್ಲ. ಇದರಲ್ಲಿ ಏನಕ್ಕೆ ಅಂತ ಮೇನ್ ರೀಸನ್ ತಿಳ್ಕೊಳ್ಳಿ. ಇದರಲ್ಲಿ ಅಲ್ಕಲೈನು ಅಸಿಡಿಕ್ ಎರಡು ಬೇರೆ ಬೇರೆ ಆಗುತ್ತೆ. ಮೇಲ್ಗಡೆ ಬಂದು ಕೆಳಗಡೆ ಬಂದು ಅಸಿಡಿಕ್ ಇರುತ್ತೆ, ಮೇಲ್ಗಡೆ ಅಲ್ಕಲೈನ್ ಆಗಿರುತ್ತೆ. ಅಸಿಡಿಕ್ ಅಂಶನೇ ಇದರಲ್ಲಿ ಹೋಗ್ಬಿಡುತ್ತೆ. ಹಂಗಾಗಿ ನಿಮಗೆ ಏನು ಸಿಗತ್ತೆ ಈ ವಾಟರ್ ಏನಿದೆ, ಇದು ಬಂದು ನಿಮಗೆ ಜಿನ್ನಿನ್ ಆಗಿರುತ್ತೆ. ಇದರಲ್ಲಿ ಅಸಿಡಿಕ್ ಅಂಶನೇ ಇರೋದಿಲ್ಲ, ಓನ್ಲಿ ಅಲ್ಕಲೈನ್. ಹಾಗಾಗಿ ಕೆಂಗನ್ ವಾಟರ್ನ ಬೆಸ್ಟ್ ವಾಟರ್ ಅಂತ ಕರಿತೀವಿ. ಓಕೆ, ಇದೆ ನೋಡಿ ನಮ್ಮ ಸೆಟಪ್. ಇದು ಯಾರದೇ ಮನೆಯಲ್ಲಿ ಫಿಟ್ ಮಾಡಬೇಕು ಅಂದ್ರೂ ಇದೇ ಥರನೇ ಇರುತ್ತೆ. ಕಿಚನ್ ಸಿಂಕ್ ಕೆಳಗನೆ ಅಥವಾ ಅಕ್ಕಪಕ್ಕ ಎಲ್ಲಾರ ಫಿಟ್ ಮಾಡ್ಬೋದು. ಇನ್ ಕೇಸ್ ಜಾಗ ಇಲ್ಲ ಅಂದರೆ ಮಾತ್ರ ನಿಮಗೆ ಮೇಲ್ಗಡೆ ಫಿಟ್ ಮಾಡಬೇಕಾಗತ್ತೆ. ಜಾಗ ಇಲ್ಲ ಅಂದರೆ ಸ್ಟೋರೇಜ್ ಟ್ಯಾಂಕು ಪ್ಲಸ್ ಮನೆಗಳಿಗೆ ಇಷ್ಟೊಂದು ದೊಡ್ಡದ ಅಗತ್ಯ ಇರಲ್ಲ, ಇನ್ನು ಚಿಕ್ಕದು ಹಾಕ್ಬೋದು. ನಾವಿಲ್ಲಿ ನೀರನ್ನ ಕೊಡಬೇಕು, ಸ್ಯಾಂಪಲ್ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಇದು ಹಾಕಿರುವಂಥದ್ದು. ಓಕೆ, ಥ್ಯಾಂಕ್ ಯು. ಇನ್ ಕೇಸ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅಕ್ವಾಬ್ಲೇಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.